ಮದ್ಯಪಾನ ಪ್ರಿಯರ ಸಂಘಕ್ಕೆ, ಕರ್ನಾಟಕ ಮದ್ಯಪಾನ ಪ್ರಿಯರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಪದೇ ಪದೇ ಮದ್ಯದ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಪದೇ ಪದೇ ಮದ್ಯದ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘಕ್ಕೆ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ನಿತ್ಯ ನುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟ ಸಂಘಕ್ಕೆ ಡಿಎಸ್ಪಿ ಬ್ಲಾಕ್ 180 ರೂಪಾಯಿ 225 ರೂಪಾಯಿ ಮಾಡ್ತಾರೆ ಸರ್. ಬಹಳ ಅನ್ಯಾಯ ಆಯ್ತು ಅಂತ ಇಡೀ ಅದನ್ನ ಯಾಕೆ ಮಾಡ್ತಾರೆ ಸರ್? ಎಲ್ಲ ಸಮಯ ಎಲ್ಲರೂ ಯಾವ್ದಾರ ವಸ್ತು ಖರೀದಿ ಮಾಡ್ತಾರೆ ಸರ್. ಯಾವ ಖರೀದಿ ಮಾಡ್ತೀವಿ ಹೌದು, ಒಂದು ನಿಷೇಧಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು, ರದ್ದು ಮಾಡಿ. ಹೌದು, ಸರ್ಕಾರಕ್ಕೆ ಮಾತಾಡ್ತೀನಿ, ಸಚಿವರಿಗೂ ಒಂದು ನಿಧಿನೂ ಮಾಡ್ಬೇಕು ಸರ್. ನಿಧಿ ಬಗ್ಗೆ ನಾನು ಪ್ರಸ್ತಾವ. ಆರೋಗ್ಯ ಏನಾಗಿದೆ, ಆರೋಗ್ಯ ಏನಾಗ್ತಿದೆ, ಒಬ್ಬ ಕುಡಿದು ಲಿವರ್ ಹೋಗುತ್ತೆ, 4 ರಿಂದ 5 ಲಕ್ಷ ಅವ್ನ್ ಕಟ್ಟಕ್ ಆಗದೇ ಇಲ್ಲ. ಫಸ್ಟ್ ಇದೊಂದು ಸರ್, ದಯಮಾಡಿ ಮಾಡಿ ಸರ್. ಹುಡುಕ ನಾವು ಕೀಳು ಪದ ತೆಗಿಬೇಕು. ಹುಡುಕನ ಕೀಳು ಪದ, ಕೀಳು ಮಾತು, ಅದಕ್ಕೆ ನಿಷೇಧ ಮಾಡಿ ಸರ್. ಅಸೆಂಬ್ಲಿ ಒಳಗಡೆ ಅದನ್ನ ಆ ಪದ ತೆಗಿಸ್ಬೇಕು. ಕೈ ಮುಗಿದಿ ಸರ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಸರ್. ಮತ್ಸತ್ತಿ ತಕ್ಷಣ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟು ಮುಂದೆ ಹೋದ್ರೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಕಾರ್ಮಿಕರು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದ್ದೀವಿ. ಅದರಿಂದ ಸರ್ಕಾರ ವತಿಯಿಂದ ಇದಕ್ಕೊಂದು ನಿಗಮ ಮಾಡಿಕೊಡ್ಬೇಕು. ನಮ್ಮ ಮದ್ಯ ಪ್ರಿಯರಿಗೆ ಎಲ್ಲ ನಿಮ್ಮ ಬಾರು ಅಂಗಡಿ ಮುಂದೆ ಒಳ್ಳೆ ಕ್ಲೀನಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು. ಅವರನ್ನ ಸ್ವಲ್ಪ ಕುಡಿಯೋಕೆ ಮಾಡಿ ನಮಗೆ ಅನೇಕ ಸರ್ಕಾರದಿಂದ ಸವಲತ್ತಿನ ಈ ಕುಟುಂಬಗಳಿಗೆ ಅವನು ಹೆಲ್ತ್ ಫೇಲ್ ಆಗ್ತಿದ್ದಾನೆ, ಜಾಸ್ತಿ ಕುಡಿದು. ಆಮೇಲೆ ನಿಮ್ಮಲ್ಲಿ ಸೆಕೆಂಡ್ಸ್ ಮಾರಿ ಹೆಲ್ತ್ ಇವತ್ತು ಕಳ್ಕೊಂತ ಇದ್ದಾರೆ. ಅದರಿಂದ ಒರಿಜಿನಲ್ ಮಾರುವ ಮುಖಾಂತರ ಪ್ರಥಮವಾಗಿ MRP ಸರ್ಕಾರ ಅದಕ್ಕಿಂತ ಹೆಚ್ಚಿಗೆ ಹಣನ ಪಡಿತಾ ಇದೆ. ಅದು ಸಂಬಂಧಪಟ್ಟ ಇಲಾಖೆ ನಿಷ್ಠೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಿ ಬಂದು ಅಲ್ಲಿ ಹೋಗಿ ಕುಡಿತಾರೆ. 40 ರೂಪಾಯಿ ಇರೋದನ್ನ 80 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತದೆ. ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ, ದಿನಸಿ ಅಂಗಡಿನಲ್ಲಿ ಹಿಡಿತಾರೆ. ಬಟ್ ಇದುವರೆಗೆ ಆ ಅಂಗಡಿ ಲೈಸೆನ್ಸ್ ದಾರನ್ನ ಇಲ್ಲಿವರೆಗೆ ಬಂಧಿಸ್ಲಿಲ್ಲ. ಹಳ್ಳಿ ರೈತನ ಬಂಧಿಸ್ತಿದ್ದಾರೆ, ಒಳಗಾಗ್ತಾರೆ. ಅಲ್ಲಿಂದ ಮುಂದೆ ಕಾನೂನನ್ನ ಕ್ರಮ ತಗೊಳ್ಳಲ್ಲ. ಇದುವರೆಗೆ ಯಾವುದೇ ಆದ ಒಬ್ಬ ಅಂಗಡಿ ಮಾಲೀಕನ್ನ ಬಂಧಿಸಿದ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ, ನಮಗೊಂದು ನಿಗಮ ಮಾಡಬೇಕು. ನಮ್ಮಲ್ಲಿ ಏನ್ ವರ್ಷಕ್ಕೆ 36,000 ಕೋಟಿ ಏನ್ ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ, ಅದರಲ್ಲಿ ನಮಗೆ 10% ಅನ್ನ ತೆಗೆದು ಒಂದು ನಿಧಿ ಮಾಡಬೇಕು. ನಮ್ಮಲ್ಲಿ ಜಾತಿ ಇಲ್ಲ, ಎಲ್ಲ ವರ್ಗದವರು ಬಡತನದವರು ಇದ್ದಾರೆ. ನಮ್ಮಲ್ಲಿ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ, ಅದರ ಅರ್ಹತೆ ಇರೋರಿಗೆ ನಮಗೆ ಸಹಾಯ ಮಾಡಬೇಕು. ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಏನು ಎಜುಕೇಶನ್ ಕೊಡೋದಂದ್ರೆ ಮಕ್ಕಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು. ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ನಮ್ದು ಕುಡಿಬೇಕನ್ನೋದಲ್ಲ ನಮ್ಮ ಸಂಘ. ನಮ್ದೊಂದು ಸ್ಲೋಗನ್ ಇದೆ, ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ ಅಂತ. ಅಂದ್ರೆ 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿದು 900 ರೂಪಾಯಿನ ಕುಟುಂಬಕ್ಕೆ ತಂಡ ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ವಿ, ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ತಾವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತೆ ಹೆಲ್ತ್ ಆಯ್ತು. ಮತ್ತೆ ಒಂದ್ ಕಡೆ ಇಲ್ಲಿ ಕುಡಿತಾರೆ, ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಈ ಕಡೆ ಮತ್ತೆ ಕೇಸ್ ಹಾಕ್ತಾರೆ. ಇಲ್ಲಿ 500 ರೂಪಾಯಿ ತಗೊಳ್ತಾರೆ, ಇಲ್ಲಿ 25,000ವರೆಗೂ ಇದೆ, 10 ರಿಂದ 25,000ವರೆಗೂ ಆಗ್ತಾ ಇದೆ.
ಅಲ್ಲ ಮಾಡ್ಬೇಕಂತ ಹೇಳ್ತೇನೆ ಸರ್. ನಿಮ್ಮಲ್ಲಿ ಏನಾಗಿದೆ, ನಮ್ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡಿದವನ್ನ ಒಂದು ತಲೆ ಕೂದಲಲ್ಲಿ ಹಿಡಿತಾರೆ. ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ, ಅದಕ್ಕೆ ಸ್ಟೈರಿಂಗ್ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗ್ ಮಾಡಿ. ಯಾಕೆ ಮಾಡಬಾರ್ದು ತಾನೆ ಈ ಒಂದು ಇದರಲ್ಲಿ ತಂತ್ರಜ್ಞಾನದಲ್ಲಿ? ಇಷ್ಟು ಆದಾಯ ಇದೆಯಲ್ಲ, ಇದ್ರಲ್ಲಿ ಆದಾಯ ಇದೆಯಲ್ಲ ಸರ್, ಒಂದು ಪ್ರತಿಯೊಂದು ಆಂಬುಲೆನ್ಸ್ ಕೊಡಿ ಸರ್. ಹುಡುಗರು ಆದಾಯ ಬೇಕು, ಅವ್ರಿಗೆ ಒಂದು ಸವಲತ್ತು ಬೇಡ ಸರ್. ಏನೇ ಒಂದು ಸರ್ಕಾರಕ್ಕೆ ಆದಾಯ ಬೇಕು ಅಂತ ಒಂದು ಆಂಬುಲೆನ್ಸ್ ಕೊಡಿ ಸರ್. ಯಾವುದೇ ವಸ್ತು MRP ಗಿಂತ ಯಾರಿಗೆ? ಹುಡುಗರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ. ಪ್ರಥಮವಾಗಿ ಮದ್ಯಪಾನ ಪ್ರಿಯರಿಂದ 30,000 ಕೋಟಿ ಬರುತ್ತೆ ಸರ್. ಅಲ್ಲ ಸರ್, ಯಾರು ಸರ್? ಈಗ ಎಲ್ಲರೂ ಹಂಗೆ ಮಾಡ್ತಿರಲ್ಲ ಸರ್. ಸರ್ ಇನ್ನೊಂದು ಮಾಡಿ ಸರ್, ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ, ಒಂದು ಒಬ್ಬನಿಗೆ 1 ಕ್ವಾರ್ಟರ್ ನಿಗದಿ ಮಾಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.